ವಿಕಾಸ್ ಅವರೇ, ನಿಮ್ದು ಮಂತ್ರ ಈವೆಂಟ್ಸ್ ಇದೆ. ಎಸ್ ಸರ್. ಮತ್ತೆ ಈಗ ಒಂದು ಕನ್ವೆನ್ಷನ್ ಹಾಲ್ ಮಾಡ್ತಾ ಇದ್ದೀರಾ. ಹೌದು. ಇದಕ್ಕೆ ನಿಮ್ ಕಲ್ಪನೆ ಹೆಂಗೆ ಬಂತು? ಇದಕ್ಕೆ ಆಲ್ ದಿ ಸಕ್ಸಸ್. ಥ್ಯಾಂಕ್ ಯು ವೆರಿ ಮಚ್. ಗಣರಾಜ್ಯೋತ್ಸವ ದಿನ 26ಕ್ಕೆ ಓಪನ್ ಆಗ್ತಿದೆ. ಓಪನ್ ಆಗ್ಲಿ, ಹೆಚ್ಚು ಜನ ಬರ್ಲಿ, ಹೆಚ್ಚು ಜನ ಅದನ್ನ ನಿಮ್ಮನ್ನ ಸಹಾಯ ತಗೊಂಡು ಓಪನಿಂಗ್ ಬನ್ನಿ, ಇನ್ವೈಟ್ ಮಾಡಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ತಾವು ಬನ್ನಿ. ಖಂಡಿತ ಶಿವಮೊಗ್ಗದಲ್ಲಿ ಸುಸಜ್ಜಿತವಾದಂಥ ಏರ್ ಕಂಡೀಷನ್ ಇರುವಂಥ ದಿ ಆಂಬಿಯನ್ಸ್ ಕನ್ವೆನ್ಷನ್ ಹಾಲ್ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿದೆ. ಅದು ಶಿವಮೊಗ್ಗದ ಖ್ಯಾತ ಹೋಟೆಲ್ ಪರ್ನ್ ಪಕ್ಕದಲ್ಲೇ ಇದೆ. ರಾಷ್ಟ್ರೀಯ ಹೆದ್ದಾರಿಗೆ ಅಭಿಮುಖವಾಗಿರುವಂಥ ಇಂಥ ವಿಶೇಷವಾದಂಥ ಕನ್ವೆನ್ಷನ್ ಹಾಲ್ ಇದೇ ಮೊದಲು. ಇದನ್ನು ಮಾಡಿದವರು ನಮ್ಮ ವಿಕಾಸ್ ಅಂತ, ಅವರು ಮಂತ್ರ ಈವೆಂಟ್ಸ್ ಅಂತ ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧವಾದಂಥ ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಟೀಮ್ ಇದೆ. ಅದರ ಮಾಲೀಕರು ಇದನ್ನು ಮಾಡಿದ್ದಾರೆ. ಜನವರಿ 26ಕ್ಕೆ ಪ್ರಾರಂಭ ಆಗ್ತದೆ. ಇದನ್ನು ಮಾಡಿದವರು ಮಂತ್ರ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಪ್ರಸಿದ್ಧ ಸಂಸ್ಥೆ ಇದೆ ಶಿವಮೊಗ್ಗದಲ್ಲಿ. ಇವರು ಇಡೀ ದಕ್ಷಿಣ ಭಾರತದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡುವಂತ ಪ್ರಸಿದ್ಧಿ ಪಡೆದಿದ್ದಾರೆ. ಇದರ ಮಾಲೀಕರು ವಿಕಾಸ್. ಇದೊಂದು ಸಾಹಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ವಿಶೇಷ ಅಂದ್ರೆ ಇದು ರಾಷ್ಟ್ರೀಯ ಹೆದ್ದಾರಿ. ನಿಮ್ಮ ಫರ್ನ್ ಹೋಟ್ಲಿಂದ ಸ್ವಲ್ಪ ಮುಂದೆ ಎಡಗಡೆ ಭಾಗದಲ್ಲೇ ಇದೆ. ಮುಖ್ಯ ರಾಷ್ಟ್ರೀಯ ಹೆದ್ದಾರಿಗೆ ಕನೆಕ್ಟ್ ಆಗುತ್ತೆ. ಪಾರ್ಕಿಂಗ್ ಇದೆ, ಒಳಗಡೆ ಲಾನ್ ಇದೆ. ಮುಂದಿನ ದಿನಗಳಲ್ಲಿ ಸ್ವಿಮ್ಮಿಂಗ್ ಪೂಲು, ಸಪ್ರೇಟ್ ರೂಮ್ಸ್ಗಳು, ಹೀಗೆ ನೂರಾರು ಯೋಜನೆಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಇಂಥದ್ದೊಂದು ವ್ಯವಸ್ಥೆ ಕನ್ವೆನ್ಷನ್ ಹಾಲ್ ಶಿವಮೊಗ್ಗಕ್ಕೆ ಬೇಕಾಗಿತ್ತು. ಆ ಕೊರತೆಯನ್ನ ಈ ಯುವಕ ಅದನ್ನ ಮಾಡಿದ್ದಾರೆ. ಆದರೆ ಇದು ಅಷ್ಟು ಸಲೀಸಾದ ಕೆಲಸ ಅಲ್ಲ. ಬನ್ನಿ ಒಳಾಂಗಣವನ್ನು ನೋಡೋಣ. UPಯ ಕಾರ್ಮಿಕರಿಂದ ಅಲಂಕಾರ ಆಗ್ತಾ ಇದೆ. ವಿಕಾಸ್ ಅವರೇ, ನಿಮ್ದು ಮಂತ್ರ ಈವೆಂಟ್ಸ್ ಇದೆ. ಎಸ್ ಸರ್. ಮತ್ತೆ ಈಗ ಒಂದು ಕನ್ವೆನ್ಷನ್ ಹಾಲ್ ಮಾಡ್ತಾ ಇದ್ದೀರಾ. ಹೌದು. ಇದಕ್ಕೆ ನಿಮ್ ಕಲ್ಪನೆ ಹೆಂಗೆ ಬಂತು? ಇದಕ್ಕೆ ಎಕ್ಸ್ಪೀರಿಯನ್ಸ್ ಸರ್. 10-12 ವರ್ಷದ ಏನು ನಾವು ಕಂಪ್ಲೀಟ್ ಸೌತ್ ಇಂಡಿಯಾ ವರ್ಕ್ ಮಾಡ್ತೀವಿ. ಅಲ್ಲಿ ಏನ್ ವೆನ್ಯೂಗಳು ನೋಡ್ಕೊಂಡು ಅಲ್ಲೆಲ್ಲ ಏನ್ ಮಿಸ್ಟೇಕ್ ಇತ್ತು ಅದನ್ನ ಇಲ್ಲಿ ಸರಿ ಮಾಡ್ಕೊಂಡು ಫಾಸ್ಟ್ ಆಗಿ ಒಂದು ಕನ್ವೆನ್ಷನ್ ಹಾಲ್ ರೆಡಿ ಮಾಡಿ ಹೆಂಗೆ. ಎಷ್ಟು ಟೈಮ್ ತಗೊಂಡ್ರಿ ಇದು ಓಪನ್ ಮಾಡೋದಕ್ಕೆ? ಇಲ್ಲಿ ತನಕ 1.5 ವರ್ಷ ಆಗಿದೆ. 1 ವರ್ಷದ ಮಾಡಿದ್ರು. ಎಷ್ಟನೇ ತಾರೀಕು ಓಪನ್? ಸ್ಕ್ರಾಚ್ ಇಂದ ಇಲ್ಲಿ ರೆಡಿ ಮಾಡಕ್ 1.5 ವರ್ಷ ಆಗಿದೆ. ಜನವರಿ 25ನೇ ತಾರೀಕು ಓಪನ್ ಆಗಿದೆ. ಜನವರಿ 25. 2026 26ಕ್ಕೆ ಮಾಡ್ತೀರಾ? 25-26 2 ದಿನ. 26ಕ್ಕೆ ಅಫಿಷಿಯಲ್ ಓಪನ್ ಆಗಿದೆ. 26ಕ್ಕೆ ಪಬ್ಲಿಕ್ ಬಂದು ವಿಸಿಟ್ ಮಾಡಕ್ ಒಂದು ಪ್ಲಾನ್. ಗಣರಾಜ್ಯೋತ್ಸವ ಇದೆ. ಹೌದು, ರಜಾ ಇರುತ್ತೆ ಆ ದಿನ ಪ್ಲಾನ್. ಇದು ಶಿವಮೊಗ್ಗದಲ್ಲಿ ಇದು ಹೊಸ ಪ್ರಯೋಗ ಅನ್ಸುತ್ತೆ. ಹೊಸ ಪ್ರಯೋಗ ಸರ್. ಮತ್ತೆ ನಿಮ್ ಲಾನ್ ಎಲ್ಲ ಇದೆ ನೋಡಿದೆ. ಲಾನ್ ಹಟ್ ಇದೆ, AC ಹಾಲ್ ಇದೆ. ಒಂದು ಬಹುಶಃ ಶಿವಮೊಗ್ಗದಲ್ಲಿ ಇದೆ ಫಸ್ಟ್ ಲಾನ್ ನಲ್ಲಿ ಮಾಡುವಂತ ಕಾರ್ಯಕ್ರಮ. ಇಲ್ಲ, ಹರ್ಷ ಫರ್ನ್ ಒಂದಿದೆ. ಬಟ್ ನಮ್ದು ಈ ತರ ಹಟ್ ಕಂಬೈನ್ಡ್ ಲಾನ್ ಇದೆ ಫಸ್ಟ್ ಇದೆ. ಆಮೇಲೆ ಹೊಸಬರಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡಬೇಕು. ಹೊಸದ್ ಬರ್ಬೇಕಲ್ಲ. ಈ ಲಾನ್ ಇನ್ನೂ ಕೆಲಸಗಳಿದೆ ಮುಂದೆ ಅಲ್ಲ. ಸ್ವಿಮ್ಮಿಂಗ್ ಪೂಲ್ ಬರುತ್ತೆ, ರೂಮ್ಸ್ ಬರುತ್ತೆ, ಆಂಫಿ ಥಿಯೇಟರ್ ಬರುತ್ತೆ. ಸ್ವಿಮ್ಮಿಂಗ್ ಪೂಲ್ ಬರುತ್ತೆ. ಸ್ವಿಮ್ಮಿಂಗ್ ಪೂಲ್ ಒಂದಿದೆ, ಆಂಫಿ ಥಿಯೇಟರ್ ಇದೆ, ಪ್ಲಸ್ ಕೈ ಓಪನ್ ಏರ್ ರೂಫ್ ಟಾಪ್ ಪಾರ್ಟಿ ಎಲ್ಲ ಬರುತ್ತೆ ಅದರಲ್ಲಿ. ಲಾಡ್ಜ್ ಟೈಪ್ ಕೆಲಸ ಮಾಡ್ತದ. ಲಾಡ್ಜ್ ಅಂದ್ರೆ ರೂಮ್ಸ್ ಜನರಲ್ ಕೊಡಲ್ಲ, ಈವೆಂಟ್ ಗಳಿಗೆ ಮಾತ್ರ ರೂಮ್ಸ್ ಆಗ್ತದೆ. ಟೋಟಲ್ 18 AC ರೂಮ್ಸ್ ಬರುತ್ತೆ. ಎಲ್ಲ ಪಾರ್ಟಿ ಹಾಲು ಮಾಡ್ತೀರಾ? ಹೌದು, ಪಾರ್ಟಿ. ಮತ್ ಕಿಚನ್ ಎಲ್ಲ ಇಲ್ಲೇ ಇರತ್ತೆ ನಿಮ್ದು? ಕಿಚನ್ ವೆಜ್ ನಾನ್ ವೆಜ್ ಎರಡು ಬೇರೆ ಬೇರೆ ಕಿಚನ್ ಇದೆ. ಇದ್ರಲ್ಲಿ ಏನಿದೆ? ಅದ್ ಪಕ್ಕದ ಬೇರೆ ಅಲ್ಲ? ಅದು ಪಕ್ಕದ ಬೇರೆ, ಅದನ್ನ ಕ್ಲೋಸ್ ಮಾಡ್ತೀವಿ ವಾಲ್. ಓಕೆ, ಆಲ್ ದಿ ಸಕ್ಸಸ್. ಥ್ಯಾಂಕ್ ಯು ವೆರಿ ಮಚ್. ಗಣರಾಜ್ಯೋತ್ಸವ ದಿನ 26ಕ್ಕೆ ಓಪನ್ ಆಗ್ತಿದೆ. ಓಪನ್ ಆಗ್ಲಿ, ಹೆಚ್ಚು ಜನ ಬರ್ಲಿ, ಹೆಚ್ಚು ಜನ ಅದನ್ನ ನಿಮ್ಮನ್ನ ಸಹಾಯ ತಗೊಂಡು ಓಪನಿಂಗ್ ಬನ್ನಿ, ಇನ್ವೈಟ್ ಮಾಡಿ.